ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಂತೂ ಯಾವುದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ. ಇವತ್ತು ನಾನು ಮಾಡ್ತಿರೋದು ಮನೆಯಲ್ಲೇ ಹೇಗೆ ತುಪ್ಪನ ಮರಳಾದಂತಹ ತುಪ್ಪನ ಆರಾಮಾಗಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಇಲ್ಲಿ ರೆಡ್ ಕಲರ್ ಆರೆಂಜ್ ಕಲರ್ ಹಾಲನ್ನ ತೊಗೊಂಡಿದ್ದೀನಿ. 1 ಲೀಟರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಲೋಟ ನೀರನ್ನು ಹಾಕಿ ಆಮೇಲೆ ಹಾಲನ್ನ ಹಾಕ್ಕೋಬೇಕು. ಇದರಿಂದ ಹಾಲು ತುಂಬ ಗಟ್ಟಿ ಇರುತ್ತಲ್ವ, ನಾವು ಬಿಸಿ ಮಾಡಬೇಕಾದ್ರೆ ಹಾಲೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕಿ ಆಮೇಲೆ ಹಾಲನ್ನ ಈ ರೀತಿ ಹಾಕಿಬಿಟ್ಟು, ಜಾಸ್ತಿ ನೀರು ಹಾಕಬಾರ್ದು. ಈ ರೀತಿ ನೀವು ಸಣ್ಣ ಉರಿನಲ್ಲೇ ಈ ರೀತಿ ನಾವು ಕಾಯಿಸ್ಕೋಬೇಕಾಗುತ್ತೆ ಹಾಲನ್ನ. ಈ ಹಾಲನ್ನ ಇವಾಗ ಕೂಲಾಗಿರೋಂಥ ಪ್ಲೇಸಲ್ಲಿ ಹಾಲನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಆವಾಗ ನೋಡಿ ಈ ರೀತಿಯಾದಂಥ ರೊಟ್ಟಿ ಥರ ಇರುವಂಥ ಕೆನೆ ಬರುತ್ತೆ. ಈ ಕೆನೆನ ನಾವು ತಗೊಂಡು ಇದಕ್ಕೆ ಬೇಕಾದ್ರೆ ಆಮೇಲೆ ನೀರನ್ನು ಹಾಕಿ ನಾವು ಕುಡಿಯೋದಕ್ಕೆ, ಕಾಫಿ ಟೀಗೆ ಬಳಸ್ಕೋಬೋದು. ಆದರೆ ಫಸ್ಟ್ ಕಾಯಿಸ್ಬೇಕಾದ್ರೆ ನೀರನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಈ ರೀತಿ ಕೆನೆನ ಸ್ಟೋರ್ ಮಾಡ್ಕೋಬೇಕು. ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರೋ ಅಂಶ, ಈ ಸ್ಟೋರ್ ಮಾಡುವಂಥ ಕೆನೆಗೆ ಮೊದಲು ನೀವು ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕು. ನೀವು ಈ ರೀತಿ ಮೊಸರನ್ನ ಹಾಕಿ ಒಂದು 3-4-5 ಡೇಸ್ ನೀವು ಈ ಥರ ಸ್ಟೋರ್ ಮಾಡಿದ್ರೆ ಆರಾಮಾಗಿ ಎಷ್ಟು ಚೆನ್ನಾಗಿ ನೀವು ಮನೆಯಲ್ಲೇ ಬೆಣ್ಣೆ ತುಪ್ಪ ಮಾಡ್ಕೋಬೋದು. ಅಂದರೆ ನೋಡಿ, ಇಲ್ಲಿ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಒಂದು 5 ಟೈಮ್ಸ್ ನೀವು ಗ್ರೈಂಡ್ ಮಾಡಿದ್ರೆ ಸಾಕು, ತುಪ್ಪ ಬೆಣ್ಣೆ ಬಂದುಬಿಡುತ್ತೆ. ನಾವು ಹಾಲನ್ನು ಯೂಶ್ವಲಿ ಮನೆಗೆ ತಂದೇ ತರ್ತೀವಿ. ಅದನ್ನು ಫಸ್ಟು ನಾವು ಚೆನ್ನಾಗಿ ಕಾಯಿಸಿ, ಅದಾದಮೇಲೆ ಅದರಿಂದ ಕೆನೆ ಎಲ್ಲ ತೊಗೊಂಡು ನೀವು ಕುಡಿಯೋದಕ್ಕೆಲ್ಲ ಯೂಸ್ ಮಾಡಿದ್ರೆ ಈ ಕಡೆ ತುಪ್ಪನೂ ಸಿಗುತ್ತೆ, ನೀವು ಕುಡಿದಂಗೂ ಆಗುತ್ತೆ ಅಲ್ವಾ. ನಾವು ಹೆಣ್ಮಕ್ಳು ಅಂದ್ರೇ ಸ್ಮಾರ್ಟ್ ಅಲ್ವಾ. ನೋಡಿ, ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಕೆನೆನೂ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ. 5 ಟೈಮ್ಸ್ ಹಾಕಿದ್ರೆ ಸಾಕು, ಈ ರೀತಿ ಬೆಣ್ಣೆ ಬಂದುಬಿಡುತ್ತೆ. ಇವಾಗ ಈ ಬೆಣ್ಣೆನೆಲ್ಲ ನೀಟಾಗಿ ಆ ಮಜ್ಜಿಗೆಯಿಂದ ಸಪ್ರೇಟ್ ಮಾಡಬೇಕು. ನೀವು 3-4 ಡೇಸ್ ಆದರೆ ನೀವು ಈ ಮಜ್ಜಿಗೆನ ಕುಡಿಯೋದಕ್ಕೂ ಬಳಸ್ಕೋಬೋದು. ಯಾಕಂದರೆ ನೀವು ಮೊಸರನ್ನ ಹಾಕಿರ್ತೀರ, ಯಾವುದೇ ರೀತಿಯಾದ ಸ್ಮೆಲ್ ಏನೂ ಬಂದಿರಲ್ಲ. ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಇದನ್ನು ಹೊರಗಡೆ ಇಡೋದು ಬೇಡ, ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬೆಣ್ಣೆ ಮಾಡ್ಕೋಬೇಕು. ಇದನ್ನು ಒಂದು 4-5 ಡೇಸ್ ಆಗಿದರೆ ನೀವು ಕುಡಿಯೋಕ್ಕೆ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ದಿನ ಆಗಿದೆ ಅಂದರೆ 5-6 ಡೇಸ್ ಏನಾರು ನೀವು ಕೂಡಿಟ್ರೆ ಅದು ಕುಡಿಯೋದಕ್ಕೇನು ಬೇಡ. ಅದನ್ನು ನೀವು ಈ ಗಿಡಗಳಿಗೆ ಯೂಸ್ ಮಾಡ್ಕೋಬೋದು. ಕರಿಬೇವು ಗಿಡಕ್ಕೆಲ್ಲ ಮಜ್ಜಿಗೆನ ಹಾಕ್ತಾರಲ್ವ, ಅದಕ್ಕೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೂ ವೇಸ್ಟ್ ಆಗೋಲ್ಲ ಇದರಲ್ಲಿ. ನೀವು ಮೊದಲಂತೂ ನೀರು ಹಾಕೋದು ಬೇಡ ಅನ್ನೋದು ನಾನು ಈಗಲೂ ಹೇಳ್ತಾ ಇದ್ದೀನಿ. ಹಾಲಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ. ಈ ರೀತಿ ಎಲ್ಲ ಬೆಣ್ಣೆನೂ ತೊಗೋಬೇಕು. ಒಂದು ಚೂರು ಸ್ಮೆಲ್ ಬಂದಿರೋದಿಲ್ಲ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಎಲ್ಲದರಲ್ಲೂ ಸ್ವಲ್ಪ ಥಿಂಕ್ ಮಾಡ್ತೀವಿ, ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಯೋಚನೆ ಮಾಡೋದಿಲ್ಲ. ನಾವು ಏನಾದರೂ ಒಂದು ಮಾಡಬೇಕು ಅಂತಿರ್ತೀವಿ. ನಾವು ಹಾಲನ್ನು ತಂದಿರ್ತೀವಿ, ಎಲ್ಲರ ಮನೇಲೂ ಯೂಶ್ವಲಿ ಒಂದು ಅರ್ಧ ಲೀಟ್ರ್ ಹಾಲಂತೂ ತಂದೇ ತರ್ತಾರೆ. ಹಾಲನ್ನ ಮೊದಲು ಕಾಯಿಸಿ ಅದನ್ನು ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಕೆನೆ ಎಲ್ಲ ಎತ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾವು ಕುಡಿಬೋದು, ಅಥವಾ ಕಾಫಿ ಟೀ ಏನಾದರೂ ಮಾಡ್ಕೋಬೋದು ಅಲ್ವಾ. ಇಷ್ಟು ಈಗ ನೋಡಿ, ಒಂದು 3 ಸೇರು ಅಂದರೆ ಹಳ್ಳಿಲೇ ಹೇಳ್ತಾರಲ್ಲ, ಆ ರೀತಿ ಹೇಳೋದಾದರೆ ಒಂದು 3 ಸೇರು ಅಂತ ಹೇಳ್ಬೋದು. ಒಂದು ಚಿಕ್ಕದು ಸಪ್ರೇಟ್ ಸಹ ಆಗಿದೆ. ಅದನ್ನು ನಾವು ಊಟ ತಿಂಡಿಗೆ ಅಂತ ಸಪ್ರೇಟ್ ಮಾಡಿದ್ದೀನಿ. ಒಂದೇ ಒಂದು ಹರಳು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಮೆಂತ್ಯ ಪುಡಿ ಹಾಕೋಬೋದು, ಏಲಕ್ಕಿ ಪುಡಿ ಮತ್ತು ಮೆಣಸಿನಕಾಳು, ವೀಳ್ಯದೆಲೆ, ಕರಿಬೇವು ಇದೆಲ್ಲ ಹಾಕ್ಕೊಳ್ತಾರೆ. ನಾನು ಏನೂ ಹಾಕ್ತಾಯಿಲ್ಲ. ಇಲ್ಲಿ ಮಜ್ಜಿಗೆ ನೋಡಿ, ಇದನ್ನು ನಾವು ಕರಿಬೇವು ಗಿಡಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ನಾವು ತುಪ್ಪ ಕಾಯಿಸ್ಬೇಕಾದ್ರೆ ಹಳ್ಳಿನಲ್ಲೆಲ್ಲ ಜೀರಿಗೆ, ಮೆಣಸು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು, ಉಪ್ಪು, ಸ್ವಲ್ಪ ಅರಿಶಿನ ಇದನ್ನು ರುಬ್ಬಿಟ್ಟು ಅಂದರೆ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ರು. ನಾನು ಏನು ಹಾಕ್ತಿಲ್ಲ, ಅರಿಶಿನ ಸಹ ಹಾಕ್ಕೊಳ್ತಾರೆ. ನಾನು ನ್ಯಾಚುರಲಾಗಿ ಇದು ಎಲ್ಲೋ ಇಶ್ಯಾಗೆ ಬರ್ತಾ ಇರೋದ್ರಿಂದ ನಾನು ಯಾವುದೇ ರೀತಿಯಾದ ಕಲರ್ ಹಾಕ್ತಾಯಿಲ್ಲ, ಹಾಗೆ ಯಾವುದೇ ರೀತಿ ಮೆಣಸು, ಜೀರಿಗೆ ಏನೂ ಹಾಕ್ತಾಯಿಲ್ಲ. ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದಂತೂ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗಲೇ ಮೆಲ್ಟ್ ಆಗ್ತಾಯಿದೆ. ನಾವು ಇದನ್ನು ಸ್ವಲ್ಪ ಈ ಕುಕ್ಕರ್ಗಳಲ್ಲಿ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಟೀಲ್ ಪಾತ್ರೆಗಳಲ್ಲಿ ಮಾಡೋದಕ್ಕಿಂತ ನಾನ್ ಸ್ಟಿಕ್ಕದಲ್ಲೂ ಮಾಡೋದು ಅಷ್ಟು ಚೆನ್ನಾಗಿ ಬರೋಲ್ಲ. ಈ ರೀತಿ ಕುಕ್ಕರ್ ಸ್ವಲ್ಪ ದಪ್ಪ ತಳ ಇರುತ್ತಲ್ವ, ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ, ಚೆನ್ನಾಗಿ ತುಪ್ಪ ಬರುತ್ತೆ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಇದನ್ನು ಉರಿ ಜಾಸ್ತಿ ಇಟ್ಟು ಮಾಡೋದೆಲ್ಲ ಮಾಡಲೇಬೇಡಿ ಫ್ರೆಂಡ್ಸ್. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ನೋಡಿ, ಆಲ್ರೆಡಿ ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ.
ಈ ತುಪ್ಪ ಬಂದ ತಕ್ಷಣ ನೀವು ಇದನ್ನು ಫಿಲ್ಟ್ರ್ ಮಾಡಿ ಒಂದು ಗ್ಲಾಸ್ ಬೌಲು ಅಥವಾ ನೀವು ಯಾವ್ದಾದ್ರು ಒಂದು ಬಾಕ್ಸ್ಗಳಿಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ ತುಪ್ಪನ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ನಾವೇ ಮಾಡಿದ್ದು ಅಂತ ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಜಾಸ್ತಿ ಇರುತ್ತಲ್ವ. ಹೊರಗಡೆ ನಾವು ತುಪ್ಪ ತರ್ತೀವಿ, ಅದು ಸ್ವಲ್ಪ ದಿನ ಆಗ್ತಿದ್ದಂಗೆ ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ಮನೆಯಲ್ಲೇ ಆರಾಮಾಗಿ 1 ಲೀಟರ್ ಹಾಲಿಂದ ಒಂದು ಅರ್ಧ ಲೀಟರ್ ತುಪ್ಪ ಬರುತ್ತೆ ಅಂತ ಹೇಳುವಾಗ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದಲ್ವ. ಆಲ್ರೆಡಿ ಯೂಶ್ವಲಿ ಎಲ್ಲರೂ ಮಾಡೇ ಮಾಡ್ತಾರೆ. ನಾನು ಇದನ್ನು ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಆಲ್ರೆಡಿ ಬಂತು. ಈ ವೇಸ್ಟ್ ಏನಿರುತ್ತೆ ಅದೆಲ್ಲ ತಳಕ್ಕೆ ಹೋಗುತ್ತೆ, ತುಪ್ಪ ಮೇಲೆ ಬರ್ತಾ ಇರುತ್ತೆ. ಇಷ್ಟು ಪ್ರೋಸೆಸ್ ಆಗ್ತಿದ್ದಂಗೆ ನೀವು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಕೂಲ್ ಡೌನ್ ಆಗೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಯಾವುದೇ ರೀತಿಯಾದ ನಾನು ಕಲರ್ ಹಾಕಿಲ್ಲ, ಅರಿಶಿನ ಏನೂ ಹಾಕಿಲ್ಲ. ನೀವು ಬೇಕಿದ್ರೆ ಏಲಕ್ಕಿ ಮತ್ತು ಜೀರಿಗೆ ಸ್ವಲ್ಪ, ಹಾಗೆ ಮೆಂತ್ಯ ಕಾಳು ಮತ್ತು ಒಂದು ಮೆಣಸು ಇಷ್ಟನ್ನು ಹಾಕೋಬೋದು. ಒಂದು ಹರಳು ಉಪ್ಪು ಹಾಕಬೇಕು, ಜಾಸ್ತಿ ಉಪ್ಪು ಹಾಕಬಾರ್ದು. ಹಾಗೆ ಒಂದು ವೀಳ್ಯದೆಲೆ, ಕರಿಬೇವು ಇಷ್ಟನ್ನು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ. ನಾನಿಲ್ಲಿ ಏನು ಯೂಸ್ ಮಾಡಿಲ್ಲ, ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ನೋಡಿ ಎಷ್ಟು ಸೂಪರಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಮತ್ತೊಮ್ಮೆ ಸಿಗೋಣ ಹೊಸ ರೆಸಿಪಿ, ಈಸಿ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಧನ್ಯವಾದಗಳು. ಥ್ಯಾಂಕ್ ಯು.